ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಪಾಡುವ ಪರಿ. ಆಧುನಿಕ ಮೀರಾಬಾಯಿ ನಾಮಾಂಕಿತ ಹಿಂದಿ ಕವಯತ್ರಿ ಮಹಾದೇವಿ ವರ್ಮಾ ಅವರ ಬದುಕು ಬರಹಗಳ ನುಡಿಚಿತ್ರ. ಬರಹ ಡಾಕ್ಟರ್ ಮಾಧವಿ ಭಂಡಾರಿ. ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು. ಕೇಳಿ ಆಧುನಿಕ ಮೀರಾಬಾಯಿ ಮಹಾದೇವಿ ವರ್ಮಾ. ಆ ಶೂನ್ಯ ಕಣ್ಣುಗಳು ಅಲ್ಲೆಲ್ಲಿದೆ ಮುತ್ತಿನ ಕಣ್ಣೀರು. ಆ ಶೂನ್ಯ ಕಣ್ಣುಗಳು ಅಲ್ಲೆಲ್ಲಿ. ಹಿಂದಿ के विशाल मंदिर की वीणा पाणी, ಸ್ಫೂರ್ತಿ ಚೇತನ ರಚನಾ ಕಿ ಪ್ರತಿಮಾ ಕಲ್ಯಾಣಿ. ಹಿಂದಿಯ ವಿಶಾಲ ಮಂದಿರದ ವೀಣಾಪಾಣಿ, ಸ್ಫೂರ್ತಿ ಚೈತನ್ಯ ಕೃತಿ ರಚನೆಯ ಪ್ರತಿಮೆ ಕಲ್ಯಾಣಿ ಎಂದು ಹೊಗಳಿಸಿಕೊಳ್ಳುವ ಮಹಾದೇವಿ ವರ್ಮರು 1907 ಮಾರ್ಚ್ 26 ಉತ್ತರ ಪ್ರದೇಶದ ಫಾರೂಕಾಬಾದಿನಲ್ಲಿ ಜನಿಸಿದ್ದರು. ಅವರ ತಂದೆ ಗೋವಿಂದ ಪ್ರಸಾದ್ ವರ್ಮಾ ಹಾಗೂ ತಾಯಿ ಹೇಮರಾಣಿ. ಮಹಾದೇವಿಯವರದು ಸಮೃದ್ಧವಾದ ಕುಟುಂಬ. ಅವರಿಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ ಹಾಗೂ ಒಬ್ಬಳು ತಂಗಿ. ಮಹಾದೇವಿಯವರ ತಂದೆ ಮಗಳಿಗಾಗಿ ಮನೆಯಲ್ಲಿಯೇ ಹಿಂದಿ, ಉರ್ದು, ಸಂಗೀತ ಮತ್ತು ಚಿತ್ರಕಲೆಯ ಅಧ್ಯಯನಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಿದ್ದರು. ಸಂಸ್ಕೃತ ಕಲಿಸಲು ಪಂಡಿತರೂ ಬರುತ್ತಿದ್ದರು. ಇಂದೋರ್ನಲ್ಲಿ ಅವರು ತಮ್ಮ ಆರಂಭಿಕ ವಿದ್ಯಾಭ್ಯಾಸವನ್ನು ಮಾಡಿದರು. ತಮ್ಮ ತಂದೆಯ ಒತ್ತಾಯಕ್ಕೆ ಮಣಿದು ಗೋವಿಂದ ಪ್ರಸಾದ ವರ್ಮರು 9 ವರ್ಷದ ಮಹಾದೇವಿಯ ಮದುವೆಯನ್ನು ಸ್ವರೂಪನಾರಾಯಣ ವರ್ಮ ಎಂಬ ಪುಟ್ಟ ವರನೊಂದಿಗೆ ನಡೆಸಿಬಿಟ್ಟರು. ತಂದೆ ತಾಯಿಗಳಿಗೆ ಮಗಳ ಮದುವೆ ಮಾಡಿಸುವ ತರಾತುರಿ ಏನಿರಲಿಲ್ಲ. ಆದರೆ ಅಜ್ಜನಿಗೆ ತಾನು ಬದುಕಿರುವಾಗಲೇ ಮೊಮ್ಮಗಳ ಕನ್ಯಾದಾನ ಆಗಲೇಬೇಕೆಂಬ ಹೆಬ್ಬಯಕೆ ಇತ್ತು. ಮಹಾದೇವಿ ಎಷ್ಟೇ ಅತ್ತರೂ ಕನ್ಯಾದಾನ ಮಾಡಿ ಗಂಡನ ಮನೆಗೆ ಕಳಿಸಿಯೇ ಬಿಟ್ಟರು. ಅಲ್ಲಿ 1 ವಾರ ಇರಲೇಬೇಕಾದ ಕಾರ್ಯಕ್ರಮವಿತ್ತು. ಆದರೆ ಅನ್ನ ನೀರು ಬಿಟ್ಟು ಯಾರೆಂದಿಗೂ ಬೆರೆಯದೆ ಕಣ್ಣೀರು ಸುರಿಸುತ್ತಾ ಕೋಣೆ ಸೇರಿಕೊಂಡ ಮಹಾದೇವಿಯವರನ್ನು ಮರುದಿನವೇ ತವರು ಮನೆಗೆ ಕಳಿಸಿಬಿಟ್ಟರು. ಮದುವೆಯಾಗಿ ಗಂಡನ ಮನೆಗೆ ಹೋದುದರಿಂದ ಅವರ ಓದು ಅಲ್ಲಿಯೇ ನಿಂತು ಬಿಟ್ಟಿತು. ಸ್ವರೂಪ ನಾರಾಯಣರ ತಂದೆ ಸ್ತ್ರೀ ಶಿಕ್ಷಣದ ವಿರೋಧಿಯಾಗಿದ್ದರು. 1 ವರ್ಷದಲ್ಲಿ ಅವರ ಮೃತ್ಯುವಿನಿಂದಾಗಿ ಮಹಾದೇವಿಯವರಿಗೆ ಓದು ಮುಂದುವರಿಸುವುದು ಸಾಧ್ಯವಾಯಿತು. ಇಂದೋರ್ನ ಮಿಷನ್ ಸ್ಕೂಲ್ನಲ್ಲಿ ಅವರು 8ನೇ ತರಗತಿಯವರೆಗೆ ಓದಿದರು. ಅಲ್ಲವರು ಪ್ರಾಂತ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ನ್ಯಾಷನಲ್ ಸ್ಕಾಲರ್ಶಿಪ್ ಕೂಡ ಪಡೆದುಕೊಂಡರು. ಮುಂದಿನ ಓದಿಗಾಗಿ ತಂದೆ ಗೋವಿಂದ ಪ್ರಸಾದ ವರ್ಮರು ಮಗಳನ್ನು ಪ್ರಯಾಗದ ಕ್ರಾಸ್ತವೆಟ್ ಸ್ಕೂಲಿಗೆ ಸೇರಿಸಿದರು. ಮದುವೆಯಾದ ಹುಡುಗಿಯನ್ನು ಶಾಲೆಗೆ ಸೇರಿಸುವುದು ಬೇಡವೆಂಬ ಅಪಸ್ವರದ ನಡುವೆಯೂ ಶಿಕ್ಷಕರಾಗಿದ್ದ ಅವರ ತಂದೆ ಮಹಾದೇವಿ ಮತ್ತು ಅವರ ತಂಗಿ ಶ್ಯಾಮಾದೇವಿಯವರನ್ನು ಅಲಹಾಬಾದಿಗೆ ಕರೆದುಕೊಂಡು ಹೋಗಿ ವಿದ್ಯಾರ್ಥಿನಿ ನಿಲಯಕ್ಕೆ ಸೇರಿಸಿ ಬಂದರು. ಅಲ್ಲಿಗೆ ಹೋದ ಮೇಲಂತೂ ಮಹಾದೇವಿಯವರು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡದ್ದು 2 ರೀತಿಯಲ್ಲಿ. 1 ಆಳವಾದ ಅಧ್ಯಯನ, 2 ಕಾವ್ಯ ರಚನೆ. ಮಹಾದೇವಿಯವರ ತಾಯಿ ಹೇಮರಾಣಿ ಆಸ್ತಿಕ ಸ್ವಭಾವದವರಾಗಿದ್ದು ಪೂಜೆಯ ಸಂದರ್ಭದಲ್ಲಿ ಭಜನೆ, ಭಕ್ತಿ ಗೀತೆಗಳನ್ನು ಹಾಡುತ್ತಿದ್ದರು. ಅವರು ಉತ್ತಮ ಕಂಠಸಿರಿಯನ್ನು ಕೂಡ ಹೊಂದಿದ್ದರು. ಪೂಜೆ, ಆರತಿ, ಹಬ್ಬ ಹರಿದಿನಗಳಲ್ಲಿ ಅವರು ತುಳಸಿದಾಸರ ಹಾಗೂ ಮೀರಾಬಾಯಿಯ ಭಜನೆಗಳನ್ನು ಹಾಡುತ್ತಿದ್ದರು. ಇದೇ ಲಯಾತ್ಮಕತೆಯ ಗುಂಗಿನಲ್ಲಿ ಮಹಾದೇವಿಯವರು ಬಾಲ್ಯದಲ್ಲಿ ಬ್ರಜ ಭಾಷೆಯಲ್ಲಿ ಭಕ್ತಿ ಗೀತೆಗಳನ್ನು ಬರೆಯಲಾರಂಭಿಸಿದರು. ಅವರು 7ನೇ ವಯಸ್ಸಿನಲ್ಲಿ ಬರೆದ ಅವರ ಜೀವನದ ಮೊಟ್ಟ ಮೊದಲ ಕವಿತೆ ಹೀಗಿದೆ: ಆವೋ ಪ್ಯಾರೆ ತಾರೆ ಆವೋ ಮೇರೆ ಆಂಗನ್ ಮೇ ಬಿಚ್ ಜಾವೋ. ಬನ್ನಿ ಪ್ರಿಯ ತಾರೆಗಳೇ, ಬನ್ನಿ ನಮ್ಮ ಅಂಗಳದಲ್ಲಿ ಹರಡಿಕೊಳ್ಳಿ. ತಮ್ಮ 8ನೇ ತರಗತಿಯಲ್ಲಿ ಮಹಾದೇವಿಯವರು ಬರೆದ ಹಣತೆ ಎಂಬ ಕವಿತೆಯ ಭಾವ ಹೀಗಿತ್ತು: ಮಣ್ಣಿನ ಲಘುಕಣ ಕಾಂತಿಯುತ ನೀನೂ ನಮ್ಮಂಥೀಗ ಶರೀರಮಯ, ಅರೆಗಳಿಗೆ ಉರಿದು ಉದುರುವ ಕ್ಷಾರ, ಹತ್ತಿಯಿಂದೆದ್ದ ಬತ್ತಿ ಅದೆಷ್ಟು ಸುಕೋಮಲ. ಅವರೇ ಒಂದೆಡೆ ಹೇಳುತ್ತಾರೆ: ನಾನು ನನ್ನ ವಿಚಿತ್ರ ಬರವಣಿಗೆಗಳನ್ನು, ಬ್ರಷ್ ಹಾಗೂ ಬಣ್ಣಗಳನ್ನೆಲ್ಲ ಬದಿಗಿಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮನೆ ಬಿಟ್ಟು ವಿದ್ಯಾರ್ಥಿನಿ ನಿಲಯಕ್ಕೆ ಬಂದಾಗ ಸಾಮಾಜಿಕ ಜಾಗೃತಿಯೊಂದಿಗೆ ರಾಷ್ಟ್ರೀಯ ಜಾಗೃತಿಯ ಕಿರಣಗಳು ಸುತ್ತೆಲ್ಲ ಹರಡಿಕೊಂಡಿದ್ದವು. ಪರತಂತ್ರದಲ್ಲಿದ್ದ ಭಾರತ ಮಾತೆಯ ಕುರಿತಾಗಿ, ಮಹಿಳೆಯರ ಸಮಸ್ಯೆಗಳ ಕುರಿತಾಗಿ ಅವರು ಬರೆಯುತ್ತಿದ್ದ ಕವಿತೆಗಳು ಅಂದಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತಿದ್ದವು.
ಇಂಟರ್ಮೀಡಿಯೇಟ್ಗೆ ಬರುವಷ್ಟರಲ್ಲಿಯೇ ಅವರ ಹೆಸರಿನ ಹಿಂದೆ ಕವಯತ್ರಿ ಎಂಬ ಪದ ಸೇರಿಕೊಳ್ಳಲಾರಂಭಿಸಿತ್ತು. ಮಹಾತ್ಮ ಗಾಂಧಿ ಹಾಗೂ ರವೀಂದ್ರನಾಥ್ ಠಾಗೋರ್ರ ಸಂಪರ್ಕದಿಂದಾಗಿ ಅವರು ತಮ್ಮ ಕಾಲೇಜು ದಿನಗಳಲ್ಲಿಯೇ ಮಹಿಳೆಯರ ಮೇಲಾಗುವ ದೌರ್ಜನ್ಯಗಳನ್ನು ವಿರೋಧಿಸುವುದರ ಮೂಲಕ ಮಹಿಳಾ ಜಾಗೃತಿಯ ಬಗೆಗಿನ ಒಲವನ್ನು ಬಹಿರಂಗಪಡಿಸಿದ್ದಾರೆ. BA ಮುಗಿಸಿದ ಬಳಿಕ ಮಹಾದೇವಿಯವರು ಗಂಡನ ಮನೆಗೆ ಹೋಗಬಹುದೇನೋ ಎಂಬುದು ಅವರ ಬಂಧು ಬಳಗದವರ ಇಂಗಿತವಾಗಿತ್ತು. ಅಳಿಯ ಸ್ವರೂಪನಾರಾಯಣರ ಓದಿಗೆ ಗೋವಿಂದ ಪ್ರಸಾದ್ ವರ್ಮರೇ ಆರ್ಥಿಕ ಸಹಾಯ ಮಾಡುತ್ತಿದ್ದರು. ಅದರಿಂದಾಗಿ ಅವರು ಡಾಕ್ಟರ್ ಕೂಡ ಆದರು. ಆದರೆ ಮಹಾದೇವಿಯವರು ವೈವಾಹಿಕ ಜೀವನವನ್ನು ಬಯಸಿರಲೇ ಇಲ್ಲ. ಅವರೇ ಹೇಳುವಂತೆ, ಕಲಿಕೆಯೊಂದಿಗೆ ವೈವಾಹಿಕ ಜೀವನ ನನಗೆ ಎಲ್ಲಷ್ಟೂ ಇಷ್ಟವಿರಲಿಲ್ಲ. ನನ್ನ ಒಲವು ಬೌದ್ಧ ಭಿಕ್ಷುಣಿಯಾಗಬೇಕೆಂಬುದಾಗಿತ್ತು. ಹಾಗಾಗಿ ನನಗೆ ವೈವಾಹಿಕ ಬದುಕು ಬೇಡ, ನೀವು ಬೇರೆ ಮದುವೆಯಾಗಿ ಎಂದು ನಾನು ಹೇಳಿದರೂ ಅವರು ಹಾಗೆ ಮಾಡಲಿಲ್ಲ. ನನ್ನ ಈ ನಿರ್ಣಯದಿಂದಾಗಿ ಮುಂದೆಂದೂ ನಾನು ಪಶ್ಚಾತ್ತಾಪ ಪಡುವಂತಾಗಲಿಲ್ಲ ಎಂದು ಅವರು ಹೇಳುತ್ತಾರೆ. ಮಹಾದೇವಿಯವರು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಥಮ ಶ್ರೇಣಿಯಲ್ಲಿ MA ಮುಗಿಸಿದರು. ಪ್ರಯಾಗ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ 1960ರಲ್ಲಿ ಉಪಕುಲಪತಿ ಸ್ಥಾನವನ್ನು ಅಲ್ಲಿಯೇ ಅಲಂಕರಿಸಿದ್ದರು. ಮಹಾದೇವಿ ವರ್ಮರು ಗದ್ಯ ಮತ್ತು ಪದ್ಯ ಎರಡರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ವಿಮರ್ಶಕರಿಂದ ರಮ್ಯವಾದಿ, ರಹಸ್ಯವಾದಿ ಎಂಬಿತ್ಯಾದಿ ಹಣೆಪಟ್ಟಿ ಕಟ್ಟಿಕೊಂಡಿರುವ ಅವರ ಕಾವ್ಯ ಕ್ಲಿಷ್ಟವೆನಿಸಿದರೂ ಗದ್ಯ ಅಷ್ಟೇ ಮಾಧುರ್ಯವುಳ್ಳದ್ದು. ಮಹಾದೇವಿ ವರ್ಮರು ಬರೆದ ಕೃತಿಗಳು ನೀಹಾರ್, ರಶ್ಮಿ, ನೀರಜ, ಸಾಂಧ್ಯಗೀತ, ದೀಪಶಿಖ, ಯಾಮ, ಅಗ್ನಿರೇಖಾ ಇವು ಇವರ ಕಾವ್ಯ ಸಂಕಲನಗಳು. ಅತೀತ್ ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೆ, ಪಥ ಕೆ ಸಾಥಿ, ಶ್ರಂಖಲಾ ಕಿ ಕಡಿಯಾ, ಸಾಹಿತ್ಯಕಾರ ಕಿ ಆಸ್ಥಾ ತಥಾ ಅನ್ಯ ನಿಬಂಧ ಇವು ಅವರ ಪ್ರಮುಖ ಗದ್ಯ ಕೃತಿಗಳು. ನೀಹಾರ್ 1930ರಲ್ಲಿ ಪ್ರಕಟವಾದ ಕಾವ್ಯ ಸಂಕಲನ. ಅವರೇ ಹೇಳುವಂತೆ, ನಿಹಾರಿನಲ್ಲಿರುವ ಹೆಚ್ಚಿನ ಕವಿತೆಗಳು ಮೆಟ್ರಿಕ್ ಪೂರ್ವ ಬರೆದಂತವುಗಳು. ಮೊದಲನೇದಾಗಿ ಓದಿನಲ್ಲಿ ಅಷ್ಟು ಪ್ರೌಢಿಮೆ ಇರಲಿಲ್ಲ. ಎರಡನೇದಾಗಿ ಸಾಹಿತ್ಯದ ಅಧ್ಯಯನಕ್ಕೆ ಬೇಕಾಗುವ ಪೂರಕ ಸಾಮಗ್ರಿಗಳಿರಲಿಲ್ಲ. ನಿಹಾರ್ ಎಂದರೆ ಇಬ್ಬನಿ, ಜಿಜ್ಞಾಸೆಯ ಪ್ರಯೋಗಶಾಲೆಯಲ್ಲಿ ವೇದನಾಮಯ ಅನುಭವದ ಮಂಚು. ಈ ಸೃಷ್ಟಿಯನ್ನು ಅನಂತ ಶಕ್ತಿಯ ಪ್ರತಿಬಿಂಬವೆಂದು ನಂಬುವ ಮಹಾದೇವಿಯವರು ಅದನ್ನೇ ತಮ್ಮ ಪ್ರಿಯತಮನೆಂದು ಬಣ್ಣಿಸುತ್ತಾರೆ. ಹಾಗಾಗಿ ಅನೇಕ ವಿಮರ್ಶಕರು ಅವರನ್ನು ಅದ್ವೈತವಾದಿ ಎಂದೆನ್ನುತ್ತಾರೆ. ವಿಮರ್ಶಕರ ಪಾಲಿಗೆ ಇವರು ರಹಸ್ಯವಾದಿ. ಅಗೋಚರ ಪ್ರಿಯನಲ್ಲಿ ಲೀನವಾಗುವ ಬಯಕೆ ಹೊತ್ತಿದ್ದಕ್ಕೆ ಆಧುನಿಕ ಮೀರಾ ಎಂದಾದರು. ಸುತ್ತಲಿನ ಪ್ರಕೃತಿ ಇವರ ಕಾವ್ಯದಲ್ಲಿ ಮರುಹುಟ್ಟು ಪಡೆಯುವುದರಿಂದ ಇವರು ಛಾಯಾವಾದಿ ಅರ್ಥಾತ್ ರಮ್ಯವಾದಿಯಾದರು. वे मुस्काते फूल नहीं जिनको आता है मुरझाना, वे तारों के दीप नहीं जिनको भाता है बुझ जाना, ऐसा तेरा लोक वेदना नहीं, नहीं जिसमें अवसाद, जलना जाना नहीं, नहीं जिसने जाना मिटने का स्वाद, क्या अमरों का लोक मिलेगा तेरी करुणा का उपहार, रहने दो हे देव अरे यह मेरा मिटने का अधिकार. ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ, ಆ ಬೆಳಗುವ ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು, ಅಂತಹ ನಿನ್ನಯ ಲೋಕವು ಬೇಕೇ ವೇದನೆ ಇಲ್ಲದ್ದು, ನಾಶವೇ ಹೊಂದದ್ದು, ಬೇಯುವ ಬಗೆಯನ್ನು ಅರಿಯದ್ದು, ಸಾವಿನ ರುಚಿಯನ್ನು ಸವಿಯದ್ದು, ಹೇ ದೇವ ಬರಬಹುದೇ ಕರುಣೆಯ ಕಾಣಿಕೆಯ ತೆರದಲ್ಲಿ, ಆ ಲೋಕದ ಅಮರತ್ವದ ಸಿರಿಯನಗೆ ಸುಡು ಸುಡು ದೇವ ಬೇಡೆನಗದು, ಈ ಲೋಕದಿ ಸಾಯುವ ಅಧಿಕಾರವೇ ಎನಗಿರಲಿ. ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ, ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ, ಆ ಬೆಳಗುವ ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು, ಆ ಬೆಳಗುವ ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು.
ಆ ಶೂನ್ಯ ಕಣ್ಣುಗಳು ಅಲ್ಲೆಲ್ಲಿದೆ ಮುತ್ತಿನ ಕಣ್ಣೀರು. ಆ ಶೂನ್ಯ ಕಣ್ಣುಗಳು ಅಲ್ಲೆಲ್ಲಿದೆ ಮುತ್ತಿನ ಕಣ್ಣೀರು. ಆ ಜೀವ ತುಂಬಿದ ಶೈ ಅಲ್ಲಲ್ಲಿ ಮಲಗಿದೆ ಮೈ ಮರೆವ ಯಾತನೆ. ಆ ಜೀವ ತುಂಬಿದ ಶೈ ಅಲ್ಲಲ್ಲಿ ಮಲಗಿದೆ ಮೈ ಮರೆವ ಯಾತನೆ. ಆ ನೀಲಮಣಿ ಶೈಲದ ಮೇಘಮಾಲೆ ಅದಕ್ಕೆಲ್ಲಿದೆ ಕರಗಿ ಹನಿಯಾಗಿ ಉದುರುವಾಸೆ. ಆ ಶೂನ್ಯ ಕಣ್ಣುಗಳು ಅಲ್ಲಲ್ಲಿದೆ ಮುತ್ತಿನ ಕಣ್ಣೀರು. ಆ ಜೀವ ತುಂಬಿದ ಶೈ ಅಲ್ಲಲ್ಲಿ ಮಲಗಿದೆ ಮೈ ಮರೆವ ಯಾತನೆ. ಆ ನೀಲಮಣಿ ಶೈಲದ ಮೇಘಮಾಲೆ ಅದಕ್ಕೆಲ್ಲಿದೆ ಕರಗಿ ಹನಿಯಾಗಿ ಉದುರುವಾಸೆ. ಆ ಅನಂತ ಋತುರಾಜ ಅವನೆಲ್ಲಿ ನೋಡಿರುವ ಮರಳುವ ದಾರಿ. ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ. ಆ ಅನಂತ ಋತುರಾಜ ಅವನೆಲ್ಲಿ ನೋಡಿರುವ ಮರಳುವ ದಾರಿ. ಅಂಥ ನಿನ್ನಯ ಲೋಕವು ಬೇರೆ ವೇದನೆಯಿಲ್ಲದ್ದು ನಾಶವೇ ಹೊಂದದ್ದು ಬೇಯುವ ಬಗೆಯನು ಅರಿಯದ್ದು ಸಾವಿನ ರುಚಿಯನು ಸವಿಯದ್ದು. ಅಂಥ ನಿನ್ನಯ ಲೋಕವು ಬೇಕೆ ವೇದನೆಯಿಲ್ಲದ್ದು ನಾಶವೇ ಹೊಂದದ್ದು ಬೇಯುವ ಬಗೆಯನು ಅರೆಯದ್ದು ಸಾವಿನ ರುಚಿಯನು ಸವಿಯದ್ದು. ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ. ಹೇ ದೇವ ಬರಬಹುದೇ ಕರುಣೆಯ ಕಾಣ್ಕೆಯ ತೆರನಲಿ. ಹೇ ದೇವ ಬರಬಹುದೇ ಕರುಣೆಯ ಕಾಣ್ಕೆಯ ತೆರನಲಿ. ಆಲೋಕದ ಅಮರತ್ವದ ಸಿರಿಯನಗೆ ಆಲೋಕದ ಅಮರತ್ವದ ಸಿರಿಯನಗೆ ಸುಡು ಸುಡು ದೇವಾ ಬೇಡನಗದು ಸುಡು ಸುಡು ದೇವಾ ಬೇಡನಗದು. ಈ ಲೋಕದಿ ಸಾಯುವ ಅಧಿಕಾರವೇ ಎನಗಿರಲಿ. ಆ ಮುಗುಳು ನಗುವ ಹೂಗಳು
ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ ಆ ಬೆಳಗುವ ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ ಆ ಬೆಳಗುವ ತಾರೆಗಳು ಅವಕ್ಕೆಲ್ಲಿದೆ ಆರುವ ಪಾಡು ಅವಕ್ಕೆಲ್ಲಿದೆ ಆರುವ ಪಾಡು. ವಿಮರ್ಶಕರಿಂದ ರಹಸ್ಯವಾದಿಯೆಂದು ಕರೆಸಿಕೊಳ್ಳುವ ಮಹಾದೇವಿಯವರು ಈ ಭೂಮಿಯನ್ನು ಪ್ರೀತಿಸುವ ಪರಿ ಎಷ್ಟೊಂದು ಅದ್ಭುತವಾಗಿದೆ. ಯಾರಿಗೆ ಬೇಕು ಆ ಅಮರಲೋಕ? ಹಾಲು ಮೊಸರಾಗದ್ದು, ರೆಪ್ಪೆ ಮುಚ್ಚಲಾಗದ್ದು, ವೇದನೆಯೇ ಇಲ್ಲದ್ದು, ನಾಶ ಮರು ಹುಟ್ಟುಗಳನ್ನೇ ಕಂಡರಿಯದ್ದು. ಬದುಕಿನ ಬಗೆಗಿನ ಅವರ ನಂಬಿಕೆ, ಈ ಲೋಕದ ಕುರಿತಾದ ಅವರ ವಿಶ್ವಾಸ ಅದ್ಭುತವಾದದ್ದು. ಅಲೌಕಿಕ ಶಕ್ತಿಯನ್ನು ಗೌರವಿಸುತ್ತಾರೆ. ತಮ್ಮಂತ ಸಸೀಮರನ್ನು ಸೀಮಾತೀತ ಭಗವಂತನ ಒಂದಂಶವೆಂದೂ ಒಪ್ಪಿಕೊಳ್ಳುತ್ತಾರೆ. ಆದರೆ ಆ ಶಕ್ತಿಯೊಂದಿಗೆ ಲೀನವಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳ ಬಯಸುವುದಿಲ್ಲ. ಅದುವೇ ಮೀರಾಬಾಯಿಗೂ ಮಹಾದೇವಿಗೂ ಇರುವ ಅಂತರ. ಆ ಲೋಕದ ಬದುಕನ್ನು ಕೃತ್ರಿಮವೆನ್ನುವ, ಈ ಲೋಕದ ಅಭಾವ, ನೋವು, ವೇದನೆಗಳನ್ನು ಬಿಡಲಾಗದ ಬಂಧವೆನ್ನುವ ಮಹಾದೇವಿ ನಮ್ಮೆದುರು ಆದರ್ಶವಾಗಿ ನಿಲ್ಲುತ್ತಾರೆ. वे कहते हैं उनको मैं, वे कहते हैं उनको मैं अपनी पुतली में देखूं, यह कौन बता जाएगा किसमें पुतली को देखूं. ಅವರೆನ್ನುತ್ತಾರೆ, ನಾನವರನ್ನು ನೋಡಬೇಕಂತೆ ನನ್ನ ಕಣ್ಗೊಂಬೆಯಲ್ಲಿ. ಆದರಿದನ್ನು ಅವರಿಗೆ ಹೇಳುವವರಾರು? ನಾನೆಲ್ಲಿ ನೋಡಲಿ ನನ್ನ ಕಣ್ಗೊಂಬೆಯನ್ನು? ರಶ್ಮಿ 1932ರಲ್ಲಿ ಪ್ರಕಟಗೊಂಡ ಕಾವ್ಯ ಸಂಕಲನ. ಮೊದಲನೆಯ ಸಂಕಲನ ಇಬ್ಬನಿ ಅಥವಾ ಮಂಜು ಎಂಬ ಅರ್ಥದ ಶೀರ್ಷಿಕೆ ಹೊಂದಿದ್ದರೆ, ಈ ಸಂಕಲನ ರಶ್ಮಿ ಅಥವಾ ಕಿರಣ ಎಂಬುದಾಗಿದೆ. ಹುಟ್ಟು, ಸಾವು, ಅಮರತ್ವ, ಪ್ರಕೃತಿ ಹಾಗೂ ಮಾನವನ ದ್ವಂದ್ವಾತ್ಮಕ ಸಂಬಂಧದಲ್ಲಿ ಎಲ್ಲೋ ಒಂದೆಡೆ ಸಾಮ್ಯದ ಎಳೆಯನ್ನು ತೋರಿಸುವ ಪ್ರಯತ್ನವನ್ನವರು ಮಾಡಿದ್ದಾರೆ. ನೀಹಾರ್ನ ಹುಡುಗಾಟಕ್ಕೆ ರಶ್ಮಿಯಲ್ಲಿ ನಿಶ್ಚಿತವಾದ ದಿಕ್ಕು ಗೋಚರಿಸಿದಂತಾಗಿದೆ. ಆ ಅಲೌಕಿಕ ಶಕ್ತಿ ಸೂರ್ಯ ರಶ್ಮಿಯ ರೂಪದಲ್ಲಿ ವಿಶ್ವವನ್ನು ವ್ಯಾಪಿಸಿದ್ದು, ಪ್ರಕಾಶವೇ ಆ ಶಕ್ತಿಯ ಪ್ರತೀಕವಾಗಿದೆ. मैं तुमसे हूँ एक है जैसे रश्मि प्रकाश, मैं तुमसे हूँ भिन्न भिन्न जो घन से है तड़ित विलास. ನಾ ನಿನ್ನೊಡನೆ ಸೇರಿರುವೆ ರಶ್ಮಿ ಪ್ರಕಾಶ ಒಂದಾಗಿರುವಂತೆ, ನಾನಿನ್ನಿಂದ ಬಹುದೂರ ಮೋಡದಿಂ ಸಿಡಿದೆದ್ದ ಮಿಂಚಿನಂತೆ. ಮಹಾದೇವಿಯವರು ಸಂತೃಪ್ತಿಯ ಕಣಗಳನ್ನೆತ್ತಿಕೊಂಡು ತಮ್ಮ ಲಘು ಜೀವನವನ್ನು ತುಂಬಿಕೊಳ್ಳ ಬಯಸುವುದಿಲ್ಲ. ಅತೃಪ್ತ ಕಂಗಳಿಂದ ಹರಿಯುವ ಕಣ್ಣೀರ ಧಾರೆಯೇ ಅವರಿಗೆ ಅತ್ಯಂತ ಪ್ರಿಯವಾದದ್ದು. तुम मानस में बस जाओ छिप दुख के अवगुंठन रचे, मैं तुम्हें ढूंढने के मिस ಪರಿಚಿತ ಹೋಲು ಕಣಕಣಸೆ. ನೀ ಬಂದು ಮಾನಸದಲ್ಲಿ ದುಃಖದ ಪರದೆ ಬಿಚ್ಚಿ ಅಡಗಿರು, ನಾನಿನ್ನ ಹುಡುಕುವ ನೆಪದಲ್ಲಿ ಕಣಕಣವನ್ನೂ ಅರಿತು ಬಿಡುವೆ. ಅವರ ಜೀವನ ಪ್ರೀತಿಯಂತೂ ಅಚ್ಚರಿ ಹುಟ್ಟಿಸುವಂತಹದ್ದು. ಕೆಹದೆ ಮಾ ಕ್ಯಾ ಅಬ್ ದೇಖೂ ತೇರೆ ಅಸೀಮ ಆಂಗನ್ ಕಿ ದೇಖೂ ಜಗಮಗ ದೀವಾಲಿ ಯಾ ಇಸ್ ನಿರ್ಜನ ಕೋನೆ ಕೆ ಬುಜತೆ ದೀಪಕ್ಕೋ ದೇಖೂ. ಅಮ್ಮ, ನೀನೇ ಹೇಳಿಬಿಡು, ನಾ ಏನ ನೋಡಲಿ? ನಿನ್ನ ಮೇರೆ ಇಲ್ಲದ ಆಗಸದಂಗಳದಲ್ಲಿ ಜಗಮಗಿಸುವ ದೀಪಗಳ ಆವಳಿ ನೋಡಲೆ, ಅಥವಾ ಆ ಮೂಲೆ ಮನೆಯಲ್ಲಿ ಎಣ್ಣೆ ತೀರಿ ಆರಿ ಹೋಗುವ ಸೊಡರ ನೋಡಲೆ? ಪರ್ ನ ಸಮಜ್ನಾ ದೇವ್, ಹಮಾರಿ ಲಘುತಾ ಹೈ ಜೀವನ್ ಕಿ ಹಾರ್. ಹೇ ದೇವರೇ, ಭಾವಿಸಬಾರದು ಹಾಗೆಂದೂ ತಪ್ಪಾಗಿ ನಮ್ಮ ಲಘುತ್ವವೇ ಜೀವನದ ಸೋಲೆಂದು. ಒಟ್ಟಿನಲ್ಲಿ ರಶ್ಮಿ ಕಾವ್ಯ ಸಂಕಲನವು ಮಾನವೀಯತೆಯಲ್ಲಿ ಮಿಂದೆದ್ದ ದಾರ್ಶನಿಕತೆಯನ್ನು ಮೇಳೈಸಿಕೊಂಡದ್ದು. ನೀರಜ 1935ರಲ್ಲಿ ಪ್ರಕಟವಾದ ಅವರ 3ನೇ ಕವನ ಸಂಕಲನ. ನೀರಜ ಎಂದರೆ ನೀರಲ್ಲಿ ಹುಟ್ಟಿದ್ದು, ವೇದನೆಯೇ ಮೋಡವಾಗಿ ಅದುವೇ ಕರಗಿ ಕಣ್ಣೀರಾಗಿ ಹರಿದು ಬಂದ ಕವಿತೆಗಳು ಇಲ್ಲಿವೆ. ವಿಮರ್ಶಕರು ಈ ಸಂಕಲನವನ್ನು ರಮ್ಯವಾದದ ಅಥವಾ ಛಾಯವಾದದ ಉತ್ಕೃಷ್ಟ ಕಾವ್ಯ ಸಂಕಲನವೆನ್ನುತ್ತಾರೆ. ಪ್ರತಿ ಕವಿತೆಯಲ್ಲೂ ಸಂಗೀತದ ಇಂಪು, ಮಾಧುರ್ಯದ ಸೊಂಪು, ಭಾವ, ಭಾಷೆ, ಛಂದಸ್ಸು,
ಲಯ, ಧ್ವನಿ, ತಾಳ ಎಲ್ಲದರಲ್ಲೂ ಅಪೂರ್ವವಾದದ್ದು. तुम्हें बांध पाती सपने में तो चिर जीवन प्यास बुझा लेती उस छोटे क्षण अपने में. ನನ್ನ ಕನಸುಗಳಲ್ಲಿ ಕಟ್ಟುವಂತಿದ್ದರೆ ನಿನ್ನ, ಇಂಗುತ್ತಿತ್ತು ಚಿರಜೀವನದ ತೃಷೆ, ಆ ಪುಟ್ಟ ಕ್ಷಣವನ್ನೇ ನನ್ನದೆನ್ನುತ್ತಿದ್ದೆ. मधुर मधुर मेरे दीपक जल युग युग प्रतिदिन प्रतिक्षण प्रतिफल प्रियतम का पथ आलोकित कर. ಓ ನನ್ನ ದೇಹವೆಂಬ ದೀಪವೇ, ಬಲು ಮಧುರವಾಗಿ ಉರಿ, ಯುಗ ಯುಗ ಪ್ರತಿದಿನ ಪ್ರತಿಕ್ಷಣ ಪ್ರಿಯತಮನ ಪಥಕ್ಕೆ ಬೆಳಕ ಚೆಲ್ಲು. क्या पूजा क्या अर्चन रे उस असीम का सुंदर मंदिर मेरा लघुतम जीवन रे. ಎಂತಹ ಪೂಜೆ, ಎಂತಹ ಆರಾಧನೆ, ನನ್ನೀ ತುಚ್ಛ ಜೀವನ ಆ ಅನಂತನ ಸುಂದರ ದೇಗುಲ. ಸಾಂಖ್ಯಗೀತ 1936ರಲ್ಲಿ ಪ್ರಕಟವಾದ ಕವನ ಸಂಕಲನ. ವಿರಹದಲ್ಲಿಯೇ ಬದುಕಿ ವಿರಹವನ್ನೇ ಹೊದ್ದು ಮಲಗಿದ ಕವಿಯತ್ರಿಗೆ ವಿರಹವೇ ಪ್ರಿಯವಾಗಿ ಬಿಟ್ಟಿದೆ. ಸಾಂಖ್ಯಗೀತವೆಂದರೆ ಸಂಜೆಯ ಹಾಡು, ರಾತ್ರಿಯ ಮಿಲನಕ್ಕಿಂತ ಪೂರ್ವದ ಹಾಡು. ಪ್ರಿಯ ಸಾಂಧ್ಯ ಗಗನ ಮೇರಾ ಜೀವನ್ ವಿರಹ ಕಿ ಘಡಿಯಾ ಹುಯಿ ಅಲಿ ಮಧುರ ಮಧು ಕಿ ಯಾಮಿನಿ. ಸಂಜೆ ಯಾಗಸದಂತೆ ಪ್ರಿಯವಾಗಿದೆ ನನ್ನೀ ಬದುಕು ಸಖಿ, ವಿರಹದ ಕ್ಷಣವಾಯ್ತು ಮಧುರ ಮಧುರಾತ್ರಿ. ದೀಪಶಿಖಾ 1942ರಲ್ಲಿ ಪ್ರಕಟವಾದ ಕವನ ಸಂಕಲನ. ದೀಪಶಿಖಾ ಎಂದರೆ ದೀಪದ ಕುಡಿ. ಮಹಾದೇವಿಯವರೇ ಹೇಳುವಂತೆ ಈ ದೀಪದ ಕುಡಿಯಲ್ಲಿ ಅವಿಶ್ವಾಸದ ಕಂಪನಕ್ಕೆ ಸ್ಥಾನವೇ ಇಲ್ಲ. ಸುಪ್ರಭಾತದ ಸ್ವರ ಹೊಮ್ಮಿದ ಮೇಲೂ ಇದು ಹಾಗೆಯೇ ಇರಲಿ ಎಂಬ ಹೆಬ್ಬಯಕೆಯಂತೂ ಇಲ್ಲವೇ ಇಲ್ಲ. ಆದರೆ ರಾತ್ರಿಯ ಗಾಢಾಂಧಕಾರವನ್ನು ಇದು ಸಹಿಸಿಕೊಳ್ಳುವಂತಾಗಲಿ. ಸಬ್ ಬುझे ದೀಪಕ್ ಜಲಾಲು ಘಿರ್ ರಹಾ ತಮ್ ಆಜ್ ದೀಪಕ ರಾಗಿಣಿ ಅಪನಿ ಜಗಾಲು. ಹಚ್ಚಿಕೊಳ್ಳಲೇನ ಆರಿದ ದೀಪಗಳನ್ನೆಲ್ಲ ಆವರಿಸುತ್ತಿದೆ ಕತ್ತಲು, ನನ್ನೀ ದೀಪಕ ರಾಗವನೆಂದು ಹಾಡಿಬಿಡಲೆ. ವಿಶ್ವ ವೇದನೆಯೊಂದಿಗೆ ಮುಖಾಮುಖಿಯಾಗುವುದರಲ್ಲಿಯೇ ಜೀವನದ ಸಾರ್ಥಕತೆ ಇದೆ. ವಿಶ್ವ ಸುಖದೊಂದಿಗೆ ಬೆರೆಯುವುದೇ ಅಮರತ್ವದ ಲಕ್ಷಣ ಎಂದು ತಿಳಿದವರು ಮಹಾದೇವಿ ವರ್ಮರು. ಯಾಮ 1982ರಲ್ಲಿ ಜ್ಞಾನಪೀಠ ಪುರಸ್ಕಾರ ತಂದುಕೊಟ್ಟ ಕೃತಿ. ಇದರಲ್ಲಿರುವುದು ನೀಹಾರ್, ರಶ್ಮಿ, ನೀರಜ ಹಾಗೂ ಸಾಂಖ್ಯ ಗೀತೆಗಳಲ್ಲಿಯ ಆಯ್ದ 185 ಕವಿತೆಗಳು. ಸಪ್ತಪರ್ಣ 1960ರಲ್ಲಿ ಪ್ರಕಟವಾದ ಅನುವಾದಿತ ಕೃತಿ. ವೇದದಿಂದ ಹಿಡಿದು ವಾಲ್ಮೀಕಿ, ಕಾಳಿದಾಸ, ಭವಭೂತಿ, ಜಯದೇವ ಮುಂತಾದವರ ಗೀತೆಗಳನ್ನೆಲ್ಲ ಭಾವಪೂರ್ಣವಾಗಿ ಮಹಾದೇವಿಯವರು ಇದರಲ್ಲಿ ಸೆರೆ ಹಿಡಿದಿದ್ದಾರೆ. ಹಿಮಾಲಯ 1963ರಲ್ಲಿ ಬಂದ ಸಂಪಾದಿತ ಕಾವ್ಯ ಸಂಕಲನ. ಅಗ್ನಿರೇಖಾ ಮಹಾದೇವಿಯವರ ಮೃತ್ಯುವಿನ ನಂತರ 1990ರಲ್ಲಿ ಪ್ರಕಟವಾದ ಕವನ ಸಂಕಲನ. ರಾತ್ ಕೆ ಇಸ್ ಸಘನ್ ಅಂಧೇರೆ ಮೇ ಝೂಜ್ತಾ ಸೂರ್ಯ ನಹಿ ಜೂಜ್ತಾ ರಹಾ ದೀಪಕ್. ಗಾಢಾಂಧಕಾರದ ಈ ರಾತ್ರಿಯಲ್ಲಿ ನಿರಂತರ ಹೋರಾಡಿದ್ದು ಆ ಸೂರ್ಯನಲ್ಲ, ಈ ದೀಪ. ಮಹಾದೇವಿ ವರ್ಮರು ಯಶಸ್ವಿ ಗದ್ಯಕಾರರಾಗಿಯೂ ಹಿಂದಿ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರೇ ಹೇಳುತ್ತಾರೆ, ಕವಿತೆಯು ನನ್ನ ಅನುಭವಕ್ಕೆ ಆಳವನ್ನು ಒದಗಿಸಿಕೊಟ್ಟಿದ್ದರೆ ಗದ್ಯವು ನನ್ನ ಪ್ರಜ್ಞೆಗೆ ವ್ಯಾಪಕವಾದ ಕ್ಷಿತಿಜವನ್ನು ತಂದುಕೊಟ್ಟಿದೆ. ಅತೀತಿಕೆ ಚಲಚಿತ್ರ 1940ರಲ್ಲಿ ಪ್ರಕಟಗೊಂಡ ಸಂಸ್ಮರಣೆ. ಸ್ಮೃತಿಕಿ ರೇಖಾಯೇ 1946ರಲ್ಲಿ ಪ್ರಕಟಗೊಂಡ ರೇಖಾಚಿತ್ರ. ಇದರ ವಿಶೇಷವೆಂದರೆ ಇಲ್ಲಿ ಬರುವ ಪಾತ್ರಗಳು ಬಡಬಗ್ಗರು, ಅನಾಥರು, ಅಸ್ಪೃಶ್ಯರು, ಅಶಿಕ್ಷಿತರು ಹಾಗೂ ಕೆಳವರ್ಗಗಳ ಶೋಷಿತ ಪಾತ್ರಗಳು. ಪಥಕೆ ಸಾಥಿ 1955ರಲ್ಲಿ ಪ್ರಕಟವಾದ ಸಂಸ್ಮರಣದಲ್ಲಿ ಅವರು ತಮ್ಮ ಸಮಕಾಲೀನ ಬರಹಗಾರರ ಬದುಕನ್ನು, ಅವರೊಂದಿಗಿನ ಒಡನಾಟವನ್ನು ಚಿತ್ರಿಸಿದ್ದಾರೆ. ಸಾಹಿತ್ಯಕಾರ ಕಿ ಆಸ್ಥಾ ತಥಾ ಅನ್ಯ ನಿಬಂಧ ಹಾಗೂ ಶೃಂಖಲಾ ಕಿ ಕಡಿಯ ಸ್ತ್ರೀ ಶೋಷಣೆಯ ಹಲವು ಮುಖಗಳನ್ನು ತೆರೆದಿಡುವ ಗದ್ಯ. ಮಹಾದೇವಿಯವರು ಪಡೆದ ಸನ್ಮಾನಗಳಿಗೆ ಲೆಕ್ಕವಿಲ್ಲ. ಪ್ರಮುಖವಾದವುಗಳು: 1944ರಲ್ಲಿ ಮಂಗಲಾ ಪ್ರಸಾದ, 1954ರಲ್ಲಿ ಸಾಹಿತ್ಯ ಅಕಾಡೆಮಿ, 1956ರಲ್ಲಿ ಪದ್ಮಭೂಷಣ ಹಾಗೂ 1982ರಲ್ಲಿ ಜ್ಞಾನಪೀಠ ಪುರಸ್ಕಾರ. ಹಿಂದಿ ಸಾಹಿತ್ಯ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದ ಮಹಾದೇವಿಯವರು 1987ರ
ಸೆಪ್ಟೆಂಬರ್ 11ರಂದು ಈ ಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಆ ಮುಗುಳು ನಗುವ ಹೂಗಳು ಅವಕ್ಕೆಲ್ಲಿ ಗೊತ್ತು ಬಾಡುವ ಪರಿ. ಹಿಂದಿ ಕವಯತ್ರಿ ಆಧುನಿಕ ಮೀರಾಬಾಯಿ ಮಹಾದೇವಿ ವರ್ಮಾ ಅವರ ಬದುಕು ಬರಹಗಳ ನುಡಿಚಿತ್ರ ಕೇಳಿದಿರಿ. ಅವಕ್ಕೆಲ್ಲಿದೆ ಮಹಾದೇವಿ ವರ್ಮಾ ಅವರ ಕವಿತೆಯ ಕನ್ನಡ ರೂಪಾಂತರವನ್ನು ಹಾಡಿದವರು ಮೌನೇಶ್ ಕುಮಾರ್ ಚಾವಣಿ. ಅವಕ್ಕೆಲ್ಲಿದೆ ಆರುವ ಪಾಡು. ರಚನೆ ಮತ್ತು ನಿರೂಪಣೆ ಡಾಕ್ಟರ್ ಮಾಧವಿ ಭಂಡಾರಿ. ಸಹ ನಿರೂಪಣೆ ಮತ್ತು ನಿರ್ಮಾಣ ಕನ್ಸೆಪ್ಟಾ ಫೆರ್ನಾಂಡಿಸ್. ಮುತ್ತಿನ ಕಣ್ಣೀರು ಆ ಶೂನ್ಯ ಕಣ್ಣುಗಳು ಅಲ್ಲೆಲ್ಲಿದೆ ಮುತ್ತಿನ ಕಣ್ಣೀರು. ಆ ಜೀವ ತುಂಬಿದ ಶೈ ಅಲ್ಲೆಲ್ಲಿ ಮಲಗಿದೆ ಮೈ ಮರೆವ ಯಾತನೆ.